40 ವರ್ಷದ ರಾಜಕೀಯ ಜೀವನದಲ್ಲಿಯೇ ಅತಿ ದೊಡ್ಡ ಕಾನೂನು ಸಂಘರ್ಷವನ್ನು ಎದುರಿಸಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಸೈಟ್ ಫೈಟ್ ತಂದಿತ್ತು. ಮುಡಾ ಸೈಟ್ ವಾಪಸ್ ಬಗ್ಗೆ ಸಿಎಂ ಪತ್ನಿ ನಿರ್ಧಾರ, ನಿವೇಶನ ವಾಪಸ್ ಘೋಷಣೆ ಸಿಎಂ ಲೀಗಲ್ ಬ್ಯಾಟಲ್ಗೆ ಸಹಾಯವಾಗುತ್ತಾ? ಲೋಕ ಇನ್ವೆಸ್ಟಿಗೇಷನ್, ಇಡಿ ಎಂಟ್ರಿ, ಅದಾದ ಮೇಲೆ ಘೋಷಣೆ ತಡವಾಯ್ತಾ ಅನ್ನುವಂತಹ ಪ್ರಶ್ನೆ. ಕಾನೂನು ಹೋರಾಟದಲ್ಲಿ ಎಷ್ಟರ ಮಟ್ಟಿಗೆ ಇದು ಹೆಲ್ಪ್ ಆಗುತ್ತೆ? ಈಗಿರುವಂತಹ ಪ್ರಶ್ನೆಯೇ ಅದು. ಕಾನೂನು ಹೋರಾಟದಲ್ಲಿ ಇದು ಎಷ್ಟರ ಮಟ್ಟಿಗೆ ನೆರವಾಗುತ್ತೆ? ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಇನ್ವೆಸ್ಟಿಗೇಷನ್ಗೆ ಸೂಚನೆ ಪಾಸ್ ಆಗಿದೆ, ಸ್ನೇಹಮಯಿ ಕೃಷ್ಣ ಅವರ ದೂರಿನ ಅನ್ವಯ ಇಡಿ ಎಂಟ್ರಿ ಆಗಿದೆ. ಇಂತಹ ಸಂದರ್ಭದಲ್ಲಿ ನಂಗೆ ಸೈಟ್ ಬೇಡ ಅಂತೇಳಿ ಬರೆದಿರುವಂತಹ ಪತ್ರ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ? ಬೀಸೋ ದೊಣ್ಣೆಯಿಂದ ಪಾರ್ ಮಾಡುತ್ತಾ? ಯಾವ ರೀತಿಯ ಪರಿಣಾಮ ಈ ಕೇಸ್ನಲ್ಲಿ ಉಂಟಾಗುತ್ತೆ? ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ವಿಭಾಗೀಯ ಪೀಠಕ್ಕೆ ಹೋಗಬೇಕು ಅಂತ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಹೇಳಿ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಈ ಪತ್ರ ಏನಾದರೂ ಅವರಿಗೆ ಹೆಲ್ಪ್ ಆಗುತ್ತಾ ಅಂಥೇಳಿ. ಹಾಗಾದರೆ ಕಾನೂನು ಹೋರಾಟದ ಪರಿಣಾಮ ಏನು? ಸಿಎಂ ಪತ್ನಿ ಸೈಟ್ ವಾಪಸ್ ಕೊಡ್ಲಿಕ್ಕೆ ನಿರ್ಧರಿಸಿದ್ದಾರೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ ನೋಡ್ತಾ ಹೋಗೋಣ. ಕಾನೂನಾತ್ಮಕವಾಗಿ ಇವರು ಬರೆದಿರುವಂತಹ ಪತ್ರ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೇನೆ ಲೋಕಾಯುಕ್ತ ತನಿಖೆಗೆ ಈಗಾಗಲೇ ಆದೇಶ ಪಾಸ್ ಆಗಿದೆ, ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರವೇ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದೆ, ಅದು ಕೂಡ ತನಿಖೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಇಡಿ ಎಂಟ್ರಿ ಆಗಿದೆ. ಇಂತಹ ಸಂದರ್ಭದಲ್ಲಿ ಪತ್ರ ಬರೆದಿರುವಂಥದ್ದು ಸಿಎಂ ಪತ್ನಿ ಉಳಿದ ಆರೋಪಿಗಳು ತನಿಖೆಯನ್ನು ಎದುರಿಸಲೇಬೇಕು, ಫೇಸ್ ಮಾಡಲೇಬೇಕು. ತನಿಖೆಯ ಆಳಕ್ಕಿಳಿದಂತಹ ಸಂದರ್ಭದಲ್ಲಿ ಮತ್ಯಾವ ಟ್ವಿಸ್ಟ್ ಅನ್ನು ತೆಗೆದುಕೊಳ್ಳುತ್ತೆ, ಮತ್ಯಾವ ಟರ್ನ್ ಅನ್ನು ತೆಗೆದುಕೊಳ್ಳುತ್ತೆ ಹೇಳೋದಕ್ಕಾಗಲ್ಲ. ತನಿಖೆಯಲ್ಲಿ ಯಾವುದೇ ಬದಲಾವಣೆಗಳಾಗುವುದಿಲ್ಲ ಪತ್ರವನ್ನು ಬರೆಯುವ ಮೂಲಕ. ಪತ್ರವನ್ನು ಬರೆದಿದ್ದಾರೆ, 14 ಸೈಟ್ ವಾಪಸ್ ಕೊಡ್ತಿದ್ದಾರೆ ಅಂಥೇಳಿ ಲೋಕಾಯುಕ್ತ ತನಿಖೆ ನಡೆಸೋದನ್ನು ನಿಲ್ಲಿಸುತ್ತಾ? ಇಲ್ಲ. ಇಡಿ ವಾಪಸ್ ಆಗುತ್ತಾ? ಇಲ್ಲ. ಕೋರ್ಟ್ನಲ್ಲಿ ಕೇಸನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಬರುತ್ತಾ? ಇಲ್ಲ ಅಂತ ಹೇಳಲಾಗ್ತಿದೆ. ಪ್ರಕರಣದಲ್ಲಿ ಸಿಎಂಗೆ ಕಾನೂನು ಹೋರಾಟ ಅನಿವಾರ್ಯ, ಮಾಡಲೇಬೇಕು. ಸಂದಿಗ್ಧ ಪರಿಸ್ಥಿತಿಯನ್ನು ತಂದೊಡ್ಡಿದೆ. ಈ ಕೆಲಸವನ್ನ ಮೊದಲೇ ಮಾಡಬೇಕಿತ್ತು ಅಂಥೇಳಿ ಕಾನೂನು ಪಂಡಿತರು ಹೇಳ್ತಾ ಇದ್ದಾರೆ. ಈ ಕೆಲಸವನ್ನ ಮೊದಲೇ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯ ಬೆಳವಣಿಗೆಗಳಿಂದ ಬಚಾವಾಗಬಹುದಿತ್ತು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ.